ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೂದಲಿನ ಆರೈಕೆ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ನಾನು ಈ ಒಂದು ದಪ್ಪ ತಳದ ಪಾತ್ರೆ ತಗೊಂಡು ಅದಕ್ಕೆ 3 ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ತಾ ಇದ್ದೀನಿ. ಅದೇ ಪಾತ್ರೆಗೆ ಮತ್ತೆ ನಾನು 1 ಮುಷ್ಟಿಯಷ್ಟು ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು ಇನ್ನೂ ಸ್ವಲ್ಪ ಬೇಕಾದರೂ ಹಾಕ್ಕೋಬೋದು. ನಾನು 1 ಮುಷ್ಟಿಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಕಪ್ಪು ಜೀರಿಗೆ ಅಂತ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಅದು ತುಂಬಾ ಈ ತಲೆ ಕೂದಲಿಗೆ ತುಂಬ ಒಳ್ಳೆಯದದು. ಹಾಗಾಗಿ ನಾನು 3 ಸ್ಪೂನ್ ಕಪ್ಪು ಜೀರಿಗೆ ತೊಗೊಂಡಿದ್ದೀನಿ. ಇದನ್ನಿಷ್ಟನ್ನು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿಯೋಣ. ಅದೆಲ್ಲ ಸ್ವಲ್ಪ ಚೆನ್ನಾಗಿ ಸುಟ್ಟೋಗಬೇಕು. ಆ ಥರ ಚೆನ್ನಾಗಿ ಹುರಿಬೇಕು. ಇದನ್ನು 1-2 ನಿಮಿಷ ಆದ್ರೂ ಹುರಿಬೇಕು. ಚೆನ್ನಾಗಿ ಹೊಗೆ ಬರುತ್ತದು, ನಮಗೆ ಗೊತ್ತಾಗುತ್ತೆ. ಹೊಗೆ ಬರೋವಾಗೇ ಗೊತ್ತಾಗುತ್ತೆ ಇದು ಚೆನ್ನಾಗಾಗಿದೆ ಅಂತ. ನಾವು ಇತ್ತೀಚಿನ ದಿನಗಳಲ್ಲಿ ಎಷ್ಟೇ ನಾವು ಹೇರ್ ಕೇರ್ ಮಾಡಿಕೊಂಡ್ರೂ ತುಂಬ ಕೂದಲು ಉದುರೋದು, ಹೇರ್ ಫಾಲ್ ಆಗೋದು ಎಲ್ಲ ಆಗುತ್ತೆ. ಪೊಲ್ಯೂಷನ್ ಆಗಿದೆ. ಧೂಳು ಗಾಳಿಗೆಲ್ಲ ಕೂದಲು ತುಂಬ ಉದುರುತ್ತೆ. ಚಿಕ್ಕ ಮಕ್ಕಳಿಗೆ ತುಂಬ ಕೂದಲು ಉದುರಿ ಬೊಕ್ಕತಲೆ ಆಗ್ಬಿಟ್ಟಿರುತ್ತೆ. ಹಾಗಾಗಿ ನಾವು ಈ ಥರ ಮನೇಲಿ ಯಾವುದಾದ್ರೂ ಒಂದು ಹೋಮ್ ರೆಮಿಡಿ ಒಂದು ಮಾಡ್ಕೊತಾ ಇರಬೇಕು. ಮತ್ತು ಹೇರ್ ಪ್ಯಾಕು ವಾರಕ್ಕೊಂದ್ಸಲ ಆದರೂ ಹೇರ್ ಪ್ಯಾಕು, ಈರುಳ್ಳಿ ಪ್ಯಾಕ್ ಆಗಲಿ, ಮೆಹಂದಿದಾಗಲಿ, ದಾಸವಾಳ ಊದು, ಈ ಥರ ಹೇರ್ ಪ್ಯಾಕ್ ಕೂಡ ಹಾಕ್ಕೊಳ್ತಾ ಇರಬೇಕು. ಮತ್ತು ಕೊಬ್ಬರಿ ಎಣ್ಣೆಗೆ ಈ ಥರ ಯಾವುದಾದ್ರೂ ಒಂದು ನಾವು ಇಂಗ್ರೀಡಿಯೆಂಟ್ಸ್ ಮನೇಲಿ ಇರೋದನ್ನೇ ನ್ಯಾಚುರಲ್ ಆಗಿರೋದನ್ನು ನಾವು ಹೋಮ್ ರೆಮಿಡಿ ಮಾಡ್ಕೊಳ್ತಾ ಇದ್ದರೆ ಸ್ವಲ್ಪ ಆದರೂ ಕೂದಲು ನಮಗೆ ಉದುರ್ದಿರ ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ, ಇದು ಚೆನ್ನಾಗಿ ಹುರಿದಿರೋದ್ಮೇಲೆ ಹೊಗೆ ಬರ್ತಾ ಇದೆ. ಇಷ್ಟಾದ ಮೇಲೆ ನಾನು ಇದಕ್ಕೆ ಒಂದು ಅರ್ಧ ಕೆಜಿಯಷ್ಟು ಅರ್ಧ ಕೆಜಿ ಕೊಬ್ಬರಿ ಎಣ್ಣೆ ಪ್ಯಾಕೆಟ್ ತಂದಿದ್ದೀನಿ ನಾನು. ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನಾವು ಬಾಟ್ಲು ಕೊಬ್ಬರಿ ಎಣ್ಣೆ ಎಲ್ಲ ತರಲ್ಲ, ಈ ಥರ ಲೂಸ್ ತಂದುಬಿಟ್ಟು ಈ ಥರ ಮನೇಲಿ ಯಾವುದಾದ್ರೂ ಒಂದು ಹೋಮ್ ರೆಮಿಡಿ ಮಾಡ್ಕೊಳ್ತೀನಿ. ಒಂದೊಂದ್ಸರಿ ನೆಲ್ಲಿಕಾಯಿ ಹಾಕ್ಬಿಟ್ಟು ನೆಲ್ಲಿಕಾಯಿ ಎಣ್ಣೆನೂ ಮಾಡ್ಕೊಳ್ತೀವಿ. ಇಲ್ಲ ಈರುಳ್ಳಿ ಹಾಕಿ ಈರುಳ್ಳಿ ಎಣ್ಣೆನೂ ಮಾಡ್ಕೊಬೋದು. ಒಂದೊಂದ್ಸಲಿ ಒಂದೊಂದು ಥರ ಎಣ್ಣೆ ಮಾಡಿಕೊಂಡು ನಾವು ಈ ಥರ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಶೋಧಿಸಿ ಇಟ್ಕೊಂಡ್ರೆ ಒಂದು ಅರ್ಧ ಕೆಜಿ ಎಣ್ಣೆ 1-2 ತಿಂಗಳಾದರೂ ಬರುತ್ತೆ. ಚೆನ್ನಾಗಿ ತಲೆಗೆ ಕೂದಲು ಸ್ವಲ್ಪ ಉದುರುದಿರ ಇರೋದಕ್ಕೆ ಸಹಾಯ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ನಾವು. ನೋಡಿ, ಇದು ಸ್ವಲ್ಪ ಚೆನ್ನಾಗಿ ಕುದಿದಿದೆ. ಇದನ್ನು ನಾವು ಮುಚ್ಚಿ 1 ದಿನ ಹಾಗೆ ಇಟ್ಬಿಡಬೇಕು. ಇದು 1 ದಿನ ಆಗಿದೆ. ಕೂದಲು ಅದರಲ್ಲಿರೋ ಕರಿಬೇವುದಾಗಲಿ, ಕಪ್ಪು ಜೀರಿಗೆದಾಗಲಿ, ಮೆಂತ್ಯದೆಲ್ಲ ರಸ ಬಿಟ್ಟಿದೆ. ಇದನ್ನು ನಾವಿವಾಗ ಶೋಧಿಸ್ಕೊಂಡು ಒಂದು ಗಾಜಿನ ಬಾಟ್ಲಿಗೆ ಶೋಧಿಸ್ಕೊಂಡು ಇಟ್ಕೊಂಡ್ರೆ ನಮಗೆ ಒಳ್ಳೆಯ ಒಂದು ಕೊಬ್ಬರಿ ಎಣ್ಣೆ ತಯಾರಾಗಿದೆ. ಒಂದು ಅರ್ಧ ಕೆಜಿ ಎಣ್ಣೆ ತಂದರೆ 1-2 ತಿಂಗಳಾದರೂ ನಮಗೆ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ 1-2 ತಿಂಗಳಾದರೂ ಬಂದೇ ಬರೆಯುತ್ತೆ. ನಮಗಿವಾಗ ಒಂದು ಒಳ್ಳೆ ಕೊಬ್ಬರಿ ಎಣ್ಣೆ ತಯಾರಾಯಿತು. ಈಗ ನಾವು ಕರಿಬೇವು ಮೆಂತ್ಯ ಎಲ್ಲ ಹಾಕಿ ಕುದಿಸಿದ್ದೀವಲ್ಲ, ಅದನ್ನು ಬೇಕಾದರೆ ಬಾಟ್ಲೊಳಗಡೆ ಹಾಗೇನೂ ಬಿಟ್ಬಿಡ್ಬೋದು, ಅದೇನು ಆಗೋದಿಲ್ಲ. ಶೋಧಿಸಿನೂ ಇಟ್ಕೊಬೋದು. ನಾನು ಇವಾಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ. ಒಳ್ಳೆ ಕಲ್ಲರ್ ಆಗಿರೋ ಕೊಬ್ಬರಿ ಎಣ್ಣೆ ತಯಾರಾಗಿದೆ ನಮಗಿವಾಗ. ಸ್ವಲ್ಪ ಘಮನೂ ಇದೆ, ಚೆನ್ನಾಗಿದೆ. ಇದಕ್ಕೊಂದು 10 ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕೋಣ. ಈ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕೋದ್ರಿಂದ ನಮಗೆ ಎಲ್ಲಿ ಕೂದಲು ಬರದೇ ಇರೋದಿಲ್ವೋ ಅಲ್ಲೆಲ್ಲ ಹೊಸ ಕೂದಲು ಬೆಳೆಯೋದಕ್ಕೆ ಶುರುವಾಗುತ್ತೆ. ಮತ್ತು ಕೂದಲು ಸ್ಮೂತಾಗಿ ತಿಕ್ಕಾಗಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ವಿಟಮಿನ್ ಇ ಕ್ಯಾಪ್ಸೂಲ್ ಒಂದು 10 ಕ್ಯಾಪ್ಸೂಲ್ ಹಾಕ್ತಾಯಿದ್ದೀನಿ ನಾನು. ಈ ಥರ ಒಂದು ಒಳ್ಳೆ ಕೊಬ್ಬರಿ ಎಣ್ಣೆ ಮಾಡಿ ತೋರಿಸಿದ್ದೀನಿ. ನನಗೊಂದು ಲೈಕ್ ಕೊಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬೈ, ಟೇಕ್ ಕೇರ್.